ಸರ್ ಒಂದು ನಿಮಿಷ. यदनो भावात् एडमूकोऽपि वाग्मी जडमतिरपि जन्तुः जायते प्राज्ञमूलिः सकलवचनचेतोः देवता भारती सा मम वचसि निधत्तां सन्निधिं मानसे च भ्रामर्या जगन्माता अरुणासुरनिबर्हिणी आपादशिरपर्यन्त अलङ्कारभूषिता अन्नदानप्रिया देवी यक्षनाट्यविनोदिनी जलमध्ये स्वयंभूः तां दुर्गां प्रणमाम्यहम्. ನಮ್ಮ ಆರಾಧ್ಯ ದೇವರಾದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವರನ್ನು ಸ್ಮರಿಸಿಕೊಳ್ಳುತ್ತಾ ನಮ್ಮ ಕಾಪುವಿನ ಆ ದೇವರ ಒಂದು ಬ್ರಹ್ಮಕಲಶೋತ್ಸವ ಮಾರಿಯಮ್ಮನ ಆ ಬ್ರಹ್ಮಕಲಶೋತ್ಸವದ ಈ ಸುಸಂದರ್ಭದಲ್ಲಿ ಗಜರಾಜ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ಭಗವದ್ಭಕ್ತರು ಒಂದು ತೀರ್ಮಾನವನ್ನು ಮಾಡಿಕೊಂಡು ಅದಕ್ಕೆ ಬೇಕಾದಂತಹ ರೂಪುರೇಷೆಯನ್ನು ಹಾಕಿಕೊಂಡಿದ್ದರು. ಇಲ್ಲಿಯ ಆನೆ ಬರಲಿಕ್ಕೆ ಸ್ವಲ್ಪ ತಡವರಿಸಿತು, ಸ್ವಲ್ಪ ಅದಕ್ಕೆ ಹೆದರಿಕೆ ಆಯಿತು ಅಥವಾ ಅದರ ಮನಸ್ಥಿತಿ ಏನೋ ತಿಳಿಯುವುದಿಲ್ಲ. ಹಾಗಾಗಿ ಆ ಪೂಜೆಯನ್ನು ಸಲ್ಲಿಸುವ ಒಂದು ಉದ್ದೇಶದಿಂದ ಇಟ್ಟುಕೊಂಡು ಆನೆ ಅಲ್ಲಿಗೆ ಬರದಿದ್ದರೆ ಏನು, ಆನೆ ಇರುವ ಜಾಗಕ್ಕಾದರೂ ನಾವು ಬಂದು ಆ ಪೂಜೆಯನ್ನು ಸಲ್ಲಿಸ್ತೇವೆ ಅನ್ನುವಂತಹ ಮನೋಭಾವವನ್ನು ಎಲ್ಲರೂ ಸೇರಿಕೊಂಡು ಮಹಾದೇವಿಯ ಸನ್ನಿಧಾನಕ್ಕೆ ಬಂದು ಆ ಒಂದು ಪೂಜೆಯನ್ನು ಸಲ್ಲಿಸಿದ್ದಾರೆ. ಕಾಪು ಮಾರಿಯಮ್ಮ ಬೇರೆ ಅಲ್ಲ, ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಬೇರೆ ಅಲ್ಲ. ಅಂದರೆ ಎಲ್ಲ ದೇವರುಗಳ ಅಂತರ್ಗತವಾಗಿರುವಂಥದ್ದು ಮಹಾಲಕ್ಷ್ಮಿ ಸನ್ನಿಧಾನವೇ. ಹಾಗಾಗಿ ಆ ಮಹಾದೇವಿಯ ಒಂದು ಬ್ರಹ್ಮಕಲಶೋತ್ಸವದ ಸುಸಂದರ್ಭದಲ್ಲಿ ನಡೆಯಬೇಕಾದಂತಹ ಪೂಜೆಯನ್ನು ಸರ್ವೇಶ್ವರಿಗೆ ಇವತ್ತು ಅರ್ಪಿಸಿದ್ದಾಯಿತು. ದೇವರಿಗೆ ನೈವೇದ್ಯ ಪೂಜೆ ಇತ್ಯಾದಿಗಳನ್ನೆಲ್ಲ ಆ ದೇವರಿಗೆ ಸಲ್ಲಿಸಿದ್ದಾಯಿತು. ಆ ಮಹಾತಾಯಿ ಆ ಪೂಜೆಯನ್ನೆಲ್ಲ ಸ್ವೀಕಾರ ಮಾಡಿಕೊಂಡು ಎಲ್ಲ ಭಗವದ್ಭಕ್ತರಿಗೆ ಮಹಾತಾಯಿ ನಾವು ಏನು ಹೇಳ್ತೇವೆ, ದೇಹಿ ಸೌಭಾಗ್ಯಂ ಆರೋಗ್ಯಂ ದೇಹಿ ದೇಹಿ ಪರಂ ಸುಖಂ ಅನ್ನುವಂಥದ್ದು ಶಾಸ್ತ್ರವಚನ. ಅಂದರೆ ಮನುಷ್ಯನಿಗೆ ಸಮಸ್ಯೆ ಅಂತ ಬರುವುದು ಈ ಆದಿದೈವಿಕ ಆದಿಭೌತಿಕ ಆಧ್ಯಾತ್ಮಿಕ ಈ ಮೂರು ಕಡೆಯಿಂದ ಮಾತ್ರ ಅಂತ. ಇದನ್ನೇ ನಾವು ತಾಪತ್ರಯ ಅಂತ ಹೇಳ್ತೇವೆ. ಆ ತಾಪತ್ರಯದ ಒಂದು ಪರಿಹಾರಕ್ಕೋಸ್ಕರವಾಗಿಯೇ ನಾವು ದೇವರನ್ನು ಅಂದರೆ ನಾವು ಪ್ರಾರ್ಥನೆ ಮಾಡಬೇಕು. ಯಾಕೆ ಅಂತ ಹೇಳಿದರೆ ತಂದೆ ಹತ್ರ ಎಲ್ಲ ಸಮಸ್ಯೆ ಪರಿಹಾರ ಆಗುವುದಿಲ್ಲ, ತಾಯಿ ಹತ್ರ ಹೋದರೆ ಎಲ್ಲ ಸಮಸ್ಯೆ ಪರಿಹಾರ ಆಗ್ತದೆ ಅಂತ ಹೇಳಿ ಅದನ್ನು ಆ ಮಹಾದೇವ ಸನ್ನಿಧಾನದಲ್ಲಿಯೇ ಅದನ್ನು ಆರಾಧನೆ ಮಾಡಬೇಕು ಅಂತ ತಿಳಿದವರು ನಮಗೆ ಹೇಳಿಕೊಂಡು ಬಂದಿದ್ದಾರೆ. ಆ ಪ್ರಕಾರವಾಗಿ ಆ ದೇವಿಯ ಸನ್ನಿಧಾನದಲ್ಲಿ ಆ ಒಂದು ಪೂಜೆಯನ್ನು ಸಲ್ಲಿಸಿದ ಕಾರಣದಿಂದ ಎಲ್ಲರಿಗೂ ದೇಹಿ ಸೌಭಾಗ್ಯಂ ಆರೋಗ್ಯಂ ದೇಹಿ ದೇಹಿ ಪರಂ ಸುಖಂ ಅನ್ನುವಂತಹ ಮಾತಿನ ಪೂರ್ಣ ಅನುಗ್ರಹ ಎಲ್ಲರಿಗೂ ಸಿದ್ಧಿಸಲಿ. ಆ ಕ್ಷೇತ್ರಕ್ಕೆ ಯಾರೆಲ್ಲ ಬೇಡಿಕೊಂಡು ಬರ್ತಾರೋ ಅವರಿಗೆಲ್ಲರಿಗೂ ದೇವರು ಅವರ ಇಷ್ಟಾರ್ಥವನ್ನು ಕಷ್ಟಗಳನ್ನೆಲ್ಲ ಪರಿಹರಿಸಿ ಇಷ್ಟಾರ್ಥವನ್ನೆಲ್ಲ ಅನುಗ್ರಹಿಸುವ ಹಾಗೆ ಆಗಲಿ, ಕ್ಷೇತ್ರ ಬೆಳಗಲಿ ಅಂತ ಹೇಳ್ತಾ ನಾವು ಆರಾಧನೆ ಮಾಡುವಂತಹ ಕಟೀಲು ಶ್ರೀ ಭ್ರಮರಾಂಬಿಕೆಯಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಜಗದಂಬಾರ್ಪಣಮಸ್ತು. ಅಮ್ಮ ಮಾರಿಯಮ್ಮನ
ಜೀರ್ಣೋದ್ಧಾರದ ಧಾರ್ಮಿಕ ವಿಧಿವಿಧಾನ ಕಳೆದ 2 ದಿನಗಳಿಂದ ನಿರಂತರವಾಗಿ ನಡೀತಾ ಇದೆ. ಈ ದಿನ ಬೆಳಿಗ್ಗೆ 8 ಗಂಟೆಗೆ ನಮ್ಮ ಮಾರಿಯಮ್ಮನ ಕ್ಷೇತ್ರದಲ್ಲಿ ಗಜಪೂಜೆಯನ್ನು ಮಾಡುವುದಂತ ನಮ್ಮ ತಂತ್ರಿ ವರ್ಗದವರು ನಿಶ್ಚಯಿಸಿ ನಮ್ಮ ಕಟೀಲಿನ ಮಹಾಲಕ್ಷ್ಮಿಯನ್ನು ತಾಯಿಯ ಸನ್ನಿಧಾನಕ್ಕೆ ಬರಮಾಡಿಸಿಕೊಂಡು ಪೂಜೆ ಮಾಡುವುದಂತ ತೀರ್ಮಾನ ಆಗಿತ್ತು. ಆದರೆ ಏನು ಮಹಾಲಕ್ಷ್ಮಿ ಲಾರಿಗೆ ಹತ್ತುವುದರಲ್ಲಿ ಭಾಳ ಹಿಂದೆ ಅಂತ ಲಾರಿಗೆ ಹತ್ತಲಿಕ್ಕೆ ಆಗಿಲ್ಲ. ಎಲ್ಲ ಭಾಳಷ್ಟು ಪ್ರಯತ್ನ ಮಾಡಿದರು. ಆದ್ದರಿಂದ ಅಲ್ಲೇ ಗಜಪೂಜೆಯನ್ನು ಮಾಡಿ ಆ ತಾಯಿಯ ಪ್ರೇರಣೆ ಇರಬೇಕು. ಅಲ್ಲೇ ಪೂಜೆಯನ್ನು ಮಾಡಿ ಕಟೀಲಿನ ತಾಯಿಯ ಸನ್ನಿಧಾನಕ್ಕೆ ತಂದು ಗಜ್ಜನಿಗೆ ಒಂದು ನಮ್ಮ ಕಟೀಲಿನ ತಂತ್ರಿ ವರ್ಗದವರಿಂದ ಪೂಜೆ ಮಾಡಿಸಿ ಎಲ್ಲ ಭಕ್ಷ್ಯಗಳನ್ನು ನಾವು ಈ ದಿನ ಗಜರಾಜನಿಗೆ ಒಪ್ಪಿಸಿದ್ದೇವೆ. ಆದ್ದರಿಂದ ನಮ್ಮ ಗಜರಾಜನ ಸಂಪೂರ್ಣ ಅನುಗ್ರಹ ಸರ್ವ ಭಕ್ತರಿಗೂ ಸಿಗಲಿ. ಈ ಒಂದು ಸೇವೆ ಕೂಡ ಬಹಳ ಈ ಆನೆಯ ಮೂಲಕ ಮಹಾಲಕ್ಷ್ಮಿಯ ಸೇವೆ ಅನುಗ್ರಹ ಎಲ್ರಿಗೂ ದೊರಕುವಂತಾಗಲಿ ಅಂತ ನಾವು ಆ ತಾಯಿ ಮಾರಿಯಮ್ಮನ ಹತ್ರ ಹಾಗೆ ಕಟೀಲು ದುರ್ಗಾ ಪರಮೇಶ್ವರಿ ಹತ್ರ ನಾವು ಅತ್ಯಂತ ದೈನ್ಯದಿಂದ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ. ಕಾಪುವಿನ ಅಮ್ಮ ಮಾರಿಯಮ್ಮನ ಬ್ರಹ್ಮಕಲಶೋತ್ಸವ ಕಳೆದ 2 ದಿನದಿಂದ ವಿವಿಧ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ತಂತ್ರಿ ವರ್ಗದವರ ವಿವಿಧ ಪೂಜಾಗಳೊಂದಿಗೆ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ದಿನ ಬೆಳಿಗ್ಗೆ 8 ಗಂಟೆಗೆ ಗಜಪೂಜೆ ಅಂತ ನಿರ್ಧಾರ ಆಗಿತ್ತು. ಇದಕ್ಕಾಗಿ ಕಟೀಲಿನ ನಮ್ಮ ಮಹಾಲಕ್ಷ್ಮಿ ಎಂಬ ಆನೆಯನ್ನು ಅಲ್ಲಿಗೆ ಬರಮಾಡಿಸಿಕೊಂಡು ನಾವು ಬಹಳ ಅದ್ಧೂರಿಯಾಗಿ ಆ ಪೂಜೆಯನ್ನು ಅಮ್ಮನ ಸನ್ನಿಧಾನದಲ್ಲಿ ಮಾಡಬೇಕು ಅಂತ ತೀರ್ಮಾನ ಆಗಿತ್ತು. ಆದರೆ ಅಮ್ಮನ ಪ್ರೇರಣೆ ಬೇರೆ ಆಗಿತ್ತು. ನಮ್ಮ ಮಹಾಲಕ್ಷ್ಮಿ ಲಾರಿಗೆ ಹತ್ತಲಿಕ್ಕೆ ಎಷ್ಟು ಮಾತ್ರಕ್ಕೂ ಕೇಳಲಿಲ್ಲ. ಇದಕ್ಕಾಗಿ ಅಲ್ಲಿಯೇ ಪೂಜೆ ಮಾಡಿ ಅಮ್ಮ ಅಲ್ಲಿಂದ ಗಜಲಕ್ಷ್ಮಿಗೆ ಎಲ್ಲ ಪ್ರಸಾದವನ್ನು ಇಲ್ಲಿಗೆ ಕಳುಹಿಸಿ ಕಟೀಲು ದುರ್ಗಾ ಪರಮೇಶ್ವರಿಯಲ್ಲಿ ಹೂವಿನ ಪೂಜೆಯ ಪ್ರಾರ್ಥನೆಯನ್ನು ಮಾಡಿ ಅಲ್ಲಿಯ ನಮ್ಮ ತಂತ್ರಿ ವರ್ಗದವರು ಇಲ್ಲಿ ಮಹಾಲಕ್ಷ್ಮಿಗೆ ಪೂಜೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ಇಲ್ಲಿಂದ ಅಮ್ಮನ ಸನ್ನಿಧಾನಕ್ಕೆ ಪ್ರಸಾದವನ್ನು ಕೊಂಡೋಗುವಂಥ ಒಂದು ಪ್ರೇರಣೆ ತಾಯಿಯಿಂದ ಆಗಿದೆ. ಆದ್ದರಿಂದ ಮಹಾಲಕ್ಷ್ಮಿ ಎಂಬ ಈ ಗಜೆಗೂ ಕೂಡ ಭಾಳ ಸಂತುಷ್ಟಿಯಾಗಿದೆ. ಎಲ್ಲ ಭಕ್ತರಿಗೂ ಇದರಿಂದ ನಮ್ಮ ಅಮ್ಮನ ಏನು ಸಂಕಲ್ಪ ಇದೆ, ನಾವು ಆ ಗಜ ಪೂಜೆಯನ್ನು ಮಾಡಬೇಕು ಅಂತ, ಅದನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ಆಗುವ ರೀತಿಯಲ್ಲಿ ಆಗಿದೆ. 4ನೇ ತಾರೀಕಿಗೆ ಅಶ್ವ ಪೂಜೆ ಇದೆ. 9 ಅಶ್ವ, ಒಂದೇ ಬಿಳಿ ಇದರದ್ದು ಕುದುರೆ, 9 ಕುದುರೆ ಬಂದು ಆ ಕುದುರೆಯ ಪೂಜೆಯನ್ನು ಬೆಳಿಗ್ಗೆ 8 ಗಂಟೆಗೆ ನಮ್ಮ ಸಾನ್ನಿಧ್ಯದಲ್ಲಿ ಕಾಪುವಿನ ಅಮ್ಮನ ಸಾನ್ನಿಧ್ಯದಲ್ಲಿ ಮಾಡುವುದಂತ ತೀರ್ಮಾನ ಮಾಡಿದ್ದೇವೆ. ಈ ದಿನ ಗಜ ಪೂಜೆ ಇತ್ತು. ಎರಡೂ ಕೂಡ ಈ ದಿನದ ಪೂಜೆ ಕೂಡ ಭಾಳ ಒಂದು ವಿದ್ಯುಕ್ತವಾಗಿ ನಮ್ಮ ತಂತ್ರಿ ವರ್ಗದವರು ಇಲ್ಲಿ ಮಾಡಿದ್ದಾರೆ. ಆದ್ದರಿಂದ ನಮ್ಮ ಒಂದು ಗಜ ಪೂಜೆ ಕೂಡ ಯಶಸ್ವಿಯಾಗಿ ನಡೆದಿದೆ. ಕಾಪು ಅಮ್ಮನ ಸನ್ನಿಧಿಯಲ್ಲಿ ಇವತ್ತು ಗಜಪೂಜೆ ನಡೆಯಬೇಕಾಗಿತ್ತು. ಆದರೆ ಕಾಪುವಿನಲ್ಲಿ ನಾವು ಸಂಕಲ್ಪಿಸಿದಂತೆ ಈ ಒಂದು ಗಜಪೂಜೆಯನ್ನು ಮಾಡಬೇಕಾಗಿದ್ದರೆ ಕಟೀಲಿನಿಂದ ಕಾಪುವಿಗೆ ನಮ್ಮ ಮಹಾಲಕ್ಷ್ಮಿಯನ್ನು ಕರ್ಕೊಂಡು ಹೋಗಬೇಕಾಗಿತ್ತು. ಪ್ರಕೃತಿಯ ನಿಯಮವೇ ಹಾಗೆ. ಆದರೆ ಆ ಪ್ರಕೃತಿಗೆ ಅನುಸಾರವಾಗಿ ಮಹಾಲಕ್ಷ್ಮಿ ಲಾರಿಯನ್ನು ಹತ್ತಲಿಕ್ಕೆ ಅವಳಿಗೆ ಅಸಾಧ್ಯವಾದ ಕಾರಣ ಕಾಪುವಿನ ಎಲ್ಲ ಪರಮ ಭಕ್ತರು ಒಂದಾಗಿ ಅಲ್ಲಿ ತಂತ್ರಿವರಿಯರಿಂದ ಪೂಜೆ ಮಾಡಿಸಿಕೊಂಡು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯ ಈ ಸನ್ನಿಧಾನದಲ್ಲಿ ಮತ್ತೊಮ್ಮೆ ಅವಳಿಗೆ ಆರತಿಯನ್ನು ಬೆಳಗಿಸುವುದರ ಮೂಲಕ ಆ ಗಜಪೂಜೆಯನ್ನು ಮಾಡಿ ಇಲ್ಲಿಂದ ಪ್ರಸಾದ ಅನ್ನುವಂಥದ್ದು ಶ್ರೀಕ್ಷ ಕಾಪುಗೆ ಹೋಗುವುದಕ್ಕಿದೆ. ಇದೀಗ ಆ ಎಲ್ಲ ಕಾರ್ಯಕ್ರಮಗಳು ಬಹಳಷ್ಟು ವಿಧಿವತ್ತವಾಗಿ ನಡೆದಿದೆ. ಹಾಗಾಗಿ ಕಾಪು ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಬಹಳಷ್ಟು ಸಂಭ್ರಮದಿಂದ ಭಕ್ತಿಯಿಂದ ನಡೆಯುತ್ತದೆ. ಎಲ್ಲರಿಗೂ ಸನ್ಮಂಗಲವಾಗಲಿ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆ ಕಾಪು ಅಮ್ಮನೊಂದಿಗೆ ಮತ್ತು ದುರ್ಗಾ ಪರಮೇಶ್ವರಮ್ಮನೊಂದಿಗೆ ಪ್ರಾರ್ಥಿಸಿ ಎಲ್ಲರಿಗೂ ಸನ್ಮಂಗವಾಗಲಿ ಅಂತ ಪ್ರಾರ್ಥಿಸ್ಕೊಳ್ತಾ ಇದ್ದೇವೆ.